ಸಿರಿಧಾನ್ಯಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಇದು ಸುಸ್ಥಿರ ಕೃಷಿ ಮತ್ತು ಈ ಒಂದು ನಮ್ಮ ಆಹಾರ ಇದು ಸಿರಿಧಾನ್ಯಗಳಿರ್ತಕ್ಕಂಥ ಯಾಕೆಂದರೆ ಸಿರಿಧಾನ್ಯಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಒಂದು ಧಾನ್ಯಗಳಾಗಿರ್ತವೆ. ಸೊ ಇವುಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮೋಟ್ ಮಾಡಬೇಕಾಗಿದೆ. ಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕ್ಷೇತ್ರ ಕಡಿಮೆ ಆಗಿದೆ. ಸೊ ಕ್ಷೇತ್ರ ಹೆಚ್ಚು ಮಾಡಬೇಕು ಅಂತಂದರೆ ಈ ಫುಡ್ಗೆ ಈ ಥರ ಉಪ ಉತ್ಪನ್ನಗಳು ಮತ್ತು ಈ ಥರ ಖಾದ್ಯಗಳನ್ನು ತಯಾರು ಮಾಡಿದಾಗ ಮಾತ್ರ ಅದಕ್ಕೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಸಾರ್ವಜನಿಕರಲ್ಲಿ ನಾವು ಅರಿವನ್ನು ಮೂಡಿಸಬೇಕಾಗ್ತಕ್ಕಂಥ ಸಾರ್ವಜನಿಕರಲ್ಲಿ ಇಷ್ಟೆಲ್ಲ ವಿಪುಲ ಅವಕಾಶಗಳಿವೆ ಈ ಖಾದ್ಯಗಳನ್ನ ತಯಾರು ಮಾಡಲಿಕ್ಕೆ ಅಂತಕ್ಕಂಥದ್ದು. ಎಷ್ಟೋ ಈಗ ನಮ್ಮ ರೈತ ಮಹಿಳೆಯರು ಅವರವರ ಮನೆಗಳಲ್ಲಿ ತಯಾರು ಮಾಡ್ಕೊಳ್ತಾ ಇರ್ತಾರೆ. ಈಗ ನಾವು ಇವತ್ತಿನ ದಿನ 103 ಜನ ಪಾರ್ಟಿಸಿಪೆಂಟ್ಸು, ನಾವು 60 ಜನ ಅಂತ ನಾವು ಗುರಿ ಇಟ್ಕೊಂಡಿದ್ದು, 103 ಜನ ಪಾರ್ಟಿಸಿಪೆಂಟ್ಸು ನಮ್ಮ ಜಿಲ್ಲೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು, ಉತ್ಸುಕತೆಯಿಂದ ಭಾಗವಹಿಸಿದ್ರು. ಯಾವ ಥರ ಅಂತಂದರೆ ನಾವು ಒಂದು ಇವಾಲ್ಯುಯೇಷನ್ ತಂಡವನ್ನು ರಚನೆ ಮಾಡಿದ್ದೀವಿ. ಇವಾಲ್ಯುಯೇಷನ್ ತಂಡ ಅಂತಂದರೆ ನಮ್ಮ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ವಿಭಾಗದಲ್ಲಿ ಮುಖ್ಯಸ್ಥರು, ನಮ್ಮ ಕೃಷಿ ಕಾಲೇಜಿನ ಆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಮುಖ್ಯಸ್ಥರು ಮತ್ತು ನಮ್ಮ ಉಪಕೃಷಿಕರು 3 ಜನ ಅಧಿಕಾರಿಗಳು ಮತ್ತು ಎಲ್ಲ ಡಾಕ್ಟ್ರನ್ನ ಒಳಗೊಂಡಂತೆ ನಾವು 4 ಜನ ತಂಡ ರಚನೆ ಮಾಡಿದ್ದೀವಿ. ಅದು ಪ್ರಮುಖವಾಗಿ ಅದು ಒಂದು ಟೇಸ್ಟು ಮತ್ತು ಕಲರು ಮತ್ತು ಲುಕ್ ಎಲ್ಲ ಇರಬೇಕು ಮತ್ತು ಹೈಜಿನಿಕ್ ಇರಬೇಕು. ಇವೆಲ್ಲವನ್ನು ನೋಡಿಕೊಂಡು ಅದಕ್ಕೊಂದು ಗ್ರೇಡಿಂಗ್ ಸ್ಕೋರ್ ಕಾರ್ಡ್ ಇದೆ. ಇಲ್ಲಿ ಸಾಕಷ್ಟು, ಏಕೆಂದರೆ ಖಾರ ಪೊಂಗಲ್ ಇದೆ, ಸ್ವೀಟ್ನಲ್ಲಿ ಚಕ್ಲಿ ಇದೆ, ನಿಪ್ಪಟ್ಟಿದೆ, ಮತ್ತು ಅದೇ ರೀತಿ ನಮ್ಮ ರಾಗಿ ಮಾಲ್ಟ್ ಇದೆ. ಸಾಕಷ್ಟು ಲಿಸ್ಟ್ ಮಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ವಿಭಿನ್ನವಾಗಿ ಈ ಒಂದು ರೈತ ಮಹಿಳೆಯರು ಉತ್ತಮ ರೀತಿಯಲ್ಲಿ ಉತ್ಪನ್ನಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಇದು ಏನಕ್ಕಪ್ಪ ಅಂತ ಹೇಳ್ತೀನಿ ಕೇಳಿ. 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಒಂದು ವರ್ಷ ಅಂತ ಘೋಷಣೆ ಆಗಿದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ. ಏನಾಗಿದೆ ಲಾಸ್ಟ್ ಘೋಷಣೆ ಆದ ನಂತರ ಪ್ರತಿ ವರ್ಷ ನಾವು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳವನ್ನು ಪ್ರತಿ ವರ್ಷವೂ ಕರ್ನಾಟಕ ಸರ್ಕಾರದಿಂದ ಏರ್ಪಾಡು ಮಾಡ್ತಾಯಿದ್ದಾರೆ. ಅದರ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಸಿರಿಧಾನ್ಯಗಳ ಮೇಳವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗಿದೆ. ಸದ್ಯದಲ್ಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡ್ತೀವಿ. ಆ್ಯಸ್ ಎ ಪಾರ್ಟ್ ಆಫ್ ದಟ್ ಇದು ಒಂದು ಆ್ಯಕ್ಟಿವಿಟಿ ಅಷ್ಟೇ, ಒಂದು ಈವೆಂಟು ರೈತರಲ್ಲಿ ಟು ಬಿಲ್ಡ್ ಅಪ್ ದಿ ಕಾಂಪಿಟೇಷನ್. ಈ ಥರ ಆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ, ಅದೇ ರೀತಿ ಈ ಥರ ಖಾದ್ಯಗಳನ್ನ ಮಾಡಲಿಕ್ಕೆ ವಿಪುಲ ಅವಕಾಶಗಳಿದ್ದಾವೆ. ಯಾಕೆಂದರೆ ಇವತ್ತು ಇಂಥ ಉತ್ಪನ್ನಗಳನ್ನು ಸ್ವಸಹಾಯ ರೈತ ಮಹಿಳಾ ಸಂಘಗಳಾಗ್ಬೋದು ಅದು ಇಂಡಿವಿಜುವಲ್ಸ್ ಆಗ್ಬೋದು, ಈ ಥರ ಉಪ ಉತ್ಪನ್ನಗಳು ತಯಾರು ಮಾಡಿದಾಗ ಅದು ಬ್ರ್ಯಾಂಡಿಂಗನ್ನು ಮಾಡಿ ಅವರು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ದೃಷ್ಟಿಯಿಂದ ಇದನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲೇ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲೂ ಇವ್ರಿಗೆಲ್ಲ ಅವಕಾಶಗಳನ್ನ ಕೊಡ್ತೀವಿ. ಇವತ್ತಿನ ದಿವಸ ಇಲ್ಲಿ ನಾವು 103 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಖಾರ ವಿಭಾಗದಲ್ಲಿ 3 ಪ್ರೈಸ್ಗಳನ್ನ ಕೊಡ್ತೀವಿ, ಸ್ವೀಟ್ ವಿಭಾಗದಲ್ಲಿ 3 ಪ್ರೈಸ್ಗಳನ್ನ ಕೊಡ್ತೀವಿ, ಮತ್ತು ಮರೆತುಹೋದ ಖಾದ್ಯಗಳ ವಿಭಾಗದಲ್ಲಿ 3 ಪ್ರೈಸ್ಗಳನ್ನ ಕೊಡ್ತೀವಿ. ಫಸ್ಟು, ಸೆಕೆಂಡು, ಥರ್ಡ್ ಅಂತೇಳಿ. ಶೀಲ್ಡು ಅಲ್ಲ, ಕ್ಯಾಶ್ ಪ್ರೈಸು ಒಂದು 5,000, 3,000, 2,000 ಹಿಂಗಿದೆ. ಆ ಥರ ಒಂದು ಸ್ಮಾಲ್ ಟು ಎನ್ಕರೇಜ್ ದಿ ಹಿಂಗೆ ಪಾರ್ಟಿಸಿಪೇಟ್ನ ಎನ್ಕರೇಜ್ ಮಾಡಿದ್ರು ನಾವು ಮಾಡ್ತೀವಿ. ಇಷ್ಟು ದಿನ ಮೊದಲೆಲ್ಲ ಬರೀ ಅಕ್ಕಿಯಿಂದನೇ ಊಟ ಮಾಡಿ ಶುಗರು BP ಅಂತಲೂ ಇದಾಗಿಬಿಟ್ಟಿದ್ದಾವೆ. ಈಗ ಈ ಸಿರಿಧಾನ್ಯ ಬಳಸೋದ್ರಿಂದ ಅವೆಲ್ಲ ದೂರ ಆಗುತ್ತೆ ಅಂತಲೂ ನನ್ನ ಅನಿಸಿಕೆಯಿಂದನೂ ಹೇಳ್ತಾ ಇದ್ದೀನಿ. ನಾವೆಲ್ಲ ಬಳಸ್ತಾ ಇದ್ದೀವಿ ಮನೆಯಲ್ಲಿ. ನವಣಕ್ಕಿ, ಸಾಮೆ, ಇವೆಲ್ಲ ರಾಗಿ, ಜೋಳ, ಸಜ್ಜೆ, ಇದರಿಂದ ಎಲ್ಲದರಿಂದನೂ ಮೊಳಕೆನೂ ಮಾಡ್ಬೋದು, ಹಿಟ್ಟಿನ ರೂಪದಲ್ಲಿನೂ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಎಲ್ಲ ಚೆನ್ನಾಗಿರುತ್ತೆ. ಇಷ್ಟು ದಿನ ಹುಡುಗರಿಗೆಲ್ಲ ನಮಗೂ ಗೊತ್ತಿಲ್ಲ, ನಾವು ಅದೇ ಕೆಲಸ ಮಾಡಿದ್ದೀವಿ. ಹೊರಗಡೆ ಮಕ್ಕಳಿಗೆಲ್ಲ ಪಿಜ್ಜಾ, ಅದು ಬರ್ಗರ್ ಅಂತ ಎಲ್ಲ ತಂದುಕೊಟ್ಟಿದ್ದೀವಿ. ನಮಗೂ ಅವಾಗೆಲ್ಲ ಇದ್ರ ಪದಾರ್ಥ ಮಾಡೋದು ಗೊತ್ತಿಲ್ಲದಾಗೆ. ಈಗೆಲ್ಲ ತಿಳ್ಕೊಂಡ್ಮೇಲೆ ಹೌದಾ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತಲೂ ನಾವು ಎಲ್ಲ ಮನೆಯಲ್ಲೇ ಮಾಡಿ ಕೊಡ್ತಾಯಿದ್ದೀವಿ ಮಕ್ಕಳಿಗೂ. ಎಲ್ಲರೂ ನೋಡಿ ಸ್ವಲ್ಪ ತಿಳ್ಕೊಂಡು ಅವ್ರ ಮಕ್ಕಳಿಗೂ ಉಪಯೋಗ ಆಗಂಗೆ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ಪರ್ಧೆ ಏರ್ಪಡಿಸಿದ್ದೀವಿ ಸರ್. ನಾವು ಸಜ್ಜೆಯಿಂದ ಗಾರಿಗೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಬರೀ ಬೆಲ್ಲನೂ ಆರ್ಗ್ಯಾನಿಕ್ ಬೆಲ್ಲನೇ ಸಿಗುತ್ತೆ. ಆ ಬೆಲ್ಲದಿಂದನೇ ಸಜ್ಜೆ ಎಲ್ಲ ಹಿಟ್ಟು ಮಾಡಿ ಅದನ್ನು ಪಾಕ ಮಾಡಿ ಸಜ್ಜೆ ಗಾರಿಗೆ ಅಂತ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸಿರಿಧಾನ್ಯಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಇದು ಸುಸ್ಥಿರ ಕೃಷಿ ಮತ್ತು ಈ ಒಂದು ನಮ್ಮ ಆಹಾರ ಇದು ಸಿರಿಧಾನ್ಯಗಳಿರ್ತಕ್ಕಂಥ ಯಾಕೆಂದರೆ ಸಿರಿಧಾನ್ಯಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಒಂದು ಧಾನ್ಯಗಳಾಗಿರ್ತವೆ. ಸೊ ಇವುಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮೋಟ್ ಮಾಡಬೇಕಾಗಿದೆ. ಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಕ್ಷೇತ್ರ ಕಡಿಮೆ ಆಗಿದೆ. ಸೊ ಕ್ಷೇತ್ರ ಹೆಚ್ಚು ಮಾಡಬೇಕು ಅಂತಂದರೆ ಈ ಫುಡ್ಗೆ ಈ ಥರ ಉಪ ಉತ್ಪನ್ನಗಳು ಮತ್ತು ಈ ಥರ ಖಾದ್ಯಗಳನ್ನು ತಯಾರು ಮಾಡಿದಾಗ ಮಾತ್ರ ಅದಕ್ಕೆ ಬೇಡಿಕೆ ಸೃಷ್ಟಿಯಾಗುತ್ತೆ. ಸಾರ್ವಜನಿಕರಲ್ಲಿ ನಾವು ಅರಿವನ್ನು ಮೂಡಿಸಬೇಕಾಗ್ತಕ್ಕಂಥ ಸಾರ್ವಜನಿಕರಲ್ಲಿ ಇಷ್ಟೆಲ್ಲ ವಿಪುಲ ಅವಕಾಶಗಳಿವೆ ಈ ಖಾದ್ಯಗಳನ್ನ ತಯಾರು ಮಾಡಲಿಕ್ಕೆ ಅಂತಕ್ಕಂಥದ್ದು. ಎಷ್ಟೋ ಈಗ ನಮ್ಮ ರೈತ ಮಹಿಳೆಯರು ಅವರವರ ಮನೆಗಳಲ್ಲಿ ತಯಾರು ಮಾಡ್ಕೊಳ್ತಾ ಇರ್ತಾರೆ. ಈಗ ನಾವು ಇವತ್ತಿನ ದಿನ 103 ಜನ ಪಾರ್ಟಿಸಿಪೆಂಟ್ಸು, ನಾವು 60 ಜನ ಅಂತ ನಾವು ಗುರಿ ಇಟ್ಕೊಂಡಿದ್ದು, 103 ಜನ ಪಾರ್ಟಿಸಿಪೆಂಟ್ಸು ನಮ್ಮ ಜಿಲ್ಲೆಯಲ್ಲಿ ಭಾಗವಹಿಸಿದ್ದಾರೆ. ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು, ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಯಾವ ಥರ ಅಂತಂದರೆ ನಾವು ಒಂದು ಇವಾಲ್ಯುಯೇಷನ್ ತಂಡವನ್ನು ರಚನೆ ಮಾಡಿದ್ದೀವಿ.
ಇವಾಲ್ಯೂಷನ್ ತಂಡ ಅಂತಾರೆ ನಮ್ಮ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ವಿಭಾಗದಲ್ಲಿ ಮುಖ್ಯಸ್ಥರು, ನಮ್ಮ ಕೃಷಿ ಕಾಲೇಜಿನ ಆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಮುಖ್ಯಸ್ಥರು ಮತ್ತು ನಮ್ಮ ಉಪಕೃಷಿಕರು 3 ಜನ ಅಧಿಕಾರಿಗಳು ಮತ್ತು ಎಲ್ಲ ಡಾಕ್ಟ್ರನ್ನ ಒಳಗೊಂಡಂತೆ ನಾವು 4 ಜನ ತಂಡ ರಚನೆ ಮಾಡಿದ್ದೀವಿ. ಅದು ಪ್ರಮುಖವಾಗಿ ಅದು ಒಂದು ಟೇಸ್ಟು ಮತ್ತು ಕಲರು ಮತ್ತು ಲುಕ್ ಎಲ್ಲ ಇರಬೇಕು ಮತ್ತು ಹೈಜಿನಿಕ್ ಇರಬೇಕು. ಇವೆಲ್ಲವನ್ನು ನೋಡಿಕೊಂಡು ಅದಕ್ಕೊಂದು ಗ್ರೇಡಿಂಗ್ ಸ್ಕೋರ್ ಕಾರ್ಡ್ ಇದೆ. ಇಲ್ಲಿ ಸಾಕಷ್ಟು, ಏಕೆಂದರೆ ಖಾರ ಪೊಂಗಲ್ ಇದೆ, ಸ್ವೀಟ್ನಲ್ಲಿ ಚಕ್ಲಿ ಇದೆ, ನಿಪ್ಪಟ್ಟಿದೆ, ಮತ್ತು ಅದೇ ರೀತಿ ನಮ್ಮ ರಾಗಿ ಮಾಲ್ಟ್ ಇದೆ. ಸಾಕಷ್ಟು ಲಿಸ್ಟ್ ಮಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ವಿಭಿನ್ನವಾಗಿ ಈ ಒಂದು ರೈತ ಮಹಿಳೆಯರು ಉತ್ತಮ ರೀತಿಯಲ್ಲಿ ಉತ್ಪನ್ನಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಇದು ಏನಕ್ಕಪ್ಪ ಅಂತ ಹೇಳ್ತೀನಿ ಕೇಳಿ. 2023ರ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಒಂದು ವರ್ಷ ಅಂತ ಘೋಷಣೆ ಆಗಿದ್ದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ. ಏನಾಗಿದೆ ಅದು ರಾಷ್ಟ್ರ ಘೋಷಣೆ ಆದ ನಂತರ ಪ್ರತಿ ವರ್ಷ ನಾವು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳವನ್ನು ಪ್ರತಿ ವರ್ಷವೂ ಕರ್ನಾಟಕ ಸರ್ಕಾರದಿಂದ ಏರ್ಪಾಡು ಮಾಡ್ತಿದ್ದಾರೆ. ಅದರ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಸಹ ನಾವು ಸಿರಿಧಾನ್ಯಗಳ ಮೇಳವನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕಾಗಿದೆ. ಸದ್ಯದಲ್ಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಗಾರವನ್ನು ಮಾಡ್ತೀವಿ. ಆ್ಯಸ್ ಅ ಪಾರ್ಟ್ ಆಫ್ ದ್ಯಾಟ್ ಇದು ಒಂದು ಆ್ಯಕ್ಟಿವಿಟಿ ಅಷ್ಟೇ, ಒಂದು ಈವೆಂಟು ರೈತರಲ್ಲಿ ಟು ಬಿಲ್ಡ್ ಅಪ್ ದಿ ಕಾಂಪಿಟೇಷನ್. ಈ ಒಂದು ಏನು ಈ ಥರ ಆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೆ ಅದೇ ರೀತಿ ಈ ಥರ ಖಾದ್ಯಗಳನ್ನ ಮಾಡಲಿಕ್ಕೆ ವಿಪುಲ ಅವಕಾಶಗಳಿದ್ದಾವೆ. ಯಾಕೆಂದರೆ ಇವತ್ತು ಇಂಥ ಉತ್ಪನ್ನಗಳನ್ನು ಸ್ವಸಹಾಯ ರೈತ ಮಹಿಳೆ ಸಂಘಗಳಾಗ್ಬೋದು ಅಥವಾ ಇಂಡಿವಿಜುವಲ್ಸ್ ಆಗ್ಬೋದು, ಈ ಥರ ಉತ್ಪನ್ನಗಳು ತಯಾರು ಮಾಡಿದಾಗ ಅದು ಬ್ರ್ಯಾಂಡಿಂಗನ್ನು ಮಾಡಿ ಅವರು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಇದು ಈ ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ದೃಷ್ಟಿಯಿಂದ ಇದನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲೇ ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲೂ ಇವ್ರಿಗೆಲ್ಲ ಅವಕಾಶಗಳನ್ನ ಕೊಡ್ತೀವಿ. ಇವತ್ತಿನ ದಿವಸ ಇಲ್ಲಿ ನಾವು 103 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಖಾರ ವಿಭಾಗದಲ್ಲಿ 3 ಪ್ರೈಸ್ಗಳನ್ನ ಕೊಡ್ತೀವಿ, ಸ್ವೀಟ್ ವಿಭಾಗದಲ್ಲಿ 3 ಪ್ರೈಸ್ಗಳನ್ನ ಕೊಡ್ತೀವಿ, ಮತ್ತು ಮರೆತುಹೋದ ಖಾದ್ಯಗಳ ವಿಭಾಗದಲ್ಲಿ 3 ಪ್ರೈಸ್ಗಳನ್ನ ಕೊಡ್ತೀವಿ. ಫಸ್ಟು, ಸೆಕೆಂಡು, ಥರ್ಡ್ ಅಂತೇಳಿ. ಸೀಲ್ಡ್ ಅಲ್ಲ, ಕ್ಯಾಶ್ ಪ್ರೈಸು ಒಂದು 5,000, 3,000, 2,000 ಹಿಂಗಿದೆ. ಆ ಥರ ಒಂದು ಸ್ಮಾಲ್ ಟು ಎನ್ಕರೇಜ್ ದಿ ಹಿಂಗೆ ಪಾರ್ಟಿಸಿಪೇಟ್ನ ಎನ್ಕರೇಜ್ ಮಾಡಿದ್ರು ನಾವು ಮಾಡ್ತೀವಿ. ಇಷ್ಟು ದಿನ ಮೊದಲೆಲ್ಲ ಬರೀ ಅಕ್ಕಿಯಿಂದನೇ ಊಟ ಮಾಡಿ ಶುಗರು BP ಅಂತಲೂ ಇದಾಗಿಬಿಟ್ಟಿದ್ದಾವೆ. ಈಗ ಈ ಸಿರಿಧಾನ್ಯ ಬಳಸೋದ್ರಿಂದ ಅವೆಲ್ಲ ದೂರ ಆಗುತ್ತೆ ಅಂತಲೂ ನನ್ನ ಅನಿಸಿಕೆಯಿಂದನೂ ಹೇಳ್ತಾ ಇದ್ದೀನಿ. ನಾವೆಲ್ಲ ಬಳಸ್ತಾ ಇದ್ದೀವಿ ಮನೆಯಲ್ಲಿ. ನವಣಕ್ಕಿ, ಸಾಮೆ, ಇವೆಲ್ಲ ರಾಗಿ, ಜೋಳ, ಸಜ್ಜೆ, ಇದರಿಂದ ಎಲ್ಲದರಿಂದನೂ ಮೊಳಕೆನೂ ಮಾಡ್ಬೋದು, ಹಿಟ್ಟಿನ ರೂಪದಲ್ಲಿನೂ ರೊಟ್ಟಿ ಮಾಡ್ಕೊಂಡು ತಿನ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಇಷ್ಟು ದಿನ ಹುಡುಗರಿಗೆಲ್ಲ ನಮಗೂ ಗೊತ್ತಿಲ್ಲ, ನಾವೂ ಅದೇ ಕೆಲಸ ಮಾಡಿದ್ದೀವಿ. ಹೊರಗಡೆ ಮಕ್ಕಳಿಗೆಲ್ಲ ಪಿಜ್ಜಾ, ಅದು ಬರ್ಗರು ಅಂತ ಎಲ್ಲ ತಂದುಕೊಟ್ಟಿದ್ದೀವಿ. ನಮಗೂ ಅವಾಗೆಲ್ಲ ಇದ್ರ ಪದಾರ್ಥ ಮಾಡೋದು ಗೊತ್ತಿಲ್ಲದಾಗ ಈಗೆಲ್ಲ ತಿಳ್ಕೊಂಡ್ಮೇಲೆ ಹೌದಾ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತಲೂ ನಾವು ಎಲ್ಲ ಮನೆಯಲ್ಲೇ ಮಾಡಿ ಕೊಡ್ತಾಯಿದ್ದೀವಿ ಮಕ್ಕಳಿಗೂ. ಎಲ್ಲರೂ ನೋಡಿ ಸ್ವಲ್ಪ ತಿಳ್ಕೊಂಡು ಅವ್ರ ಮಕ್ಕಳಿಗೂ ಉಪಯೋಗ ಆಗಂಗೆ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸ್ಪರ್ಧೆ ಏರ್ಪಡಿಸಿದ್ದೀವಿ ಸರ್. ನಾವು ಸಜ್ಜೆಯಿಂದ ಗಾರಿಗೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಬರೀ ಬೆಲ್ಲನೂ ಆರ್ಗ್ಯಾನಿಕ್ ಬೆಲ್ಲನೇ ಸಿಗುತ್ತೆ. ಆ ಬೆಲ್ಲದಿಂದನೇ ಸಜ್ಜೆ ಎಲ್ಲ ಹಿಟ್ಟು ಮಾಡಿ ಅದನ್ನು ಪಾಕ ಮಾಡಿ ಸಜ್ಜೆ ಗಾರಿಗೆ ಅಂತ ಮಾಡ್ಕೊಂಡು ಬಂದಿದ್ದೀವಿ ಸರ್.